श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 148, 149, 150. ಶ್ಲೋಕ 148. निराकाराधार ब्रह्मादिकांसा जया सांगता शीललिवेदवाचा विवेके तदाकार होवो निराहे मनासंत अनंत शोधो निपाहे. ಭಾವಾರ್ಥ: ಅನಂತ ಸದ್ವಸ್ತು ಆಕಾರರಹಿತವಾಗಿದ್ದರೂ ಅದು ಬ್ರಹ್ಮಾದಿ ದೇವತೆಗಳಿಗೆ ಆಶ್ರಯವಾಗಿರುತ್ತದೆ. ಅದರ ವರ್ಣನೆ ಮಾಡುತ್ತಾ ವೇದವಾಣಿಗಳು ದಣಿದು ಹೋದವು. ಆತ್ಮಾನಾತ್ಮ ವಿವೇಕದಿಂದ ಆ ಸದ್ವಸ್ತುವಿನೊಂದಿಗೆ ಏಕರೂಪವಾಗಿ ಬಿಡಬೇಕು. ಹೇ ಮನಸ್ಸೇ, ನೀನು ಆ ಅನಂತ ಸದ್ವಸ್ತುವಿನ ಶೋಧ ಮಾಡು. ಇದ್ರದ್ದು ವಿವರಣೆ ನೋಡೋದಂದ್ರೆ ಒಂದು ಸಣ್ಣ ಕಥೆ ಮೂಲಕ ನಾವು ತಿಳ್ಕೊಬಹುದು. ಅದನ್ನು ದ್ವೈತಕ್ಕೆ ಹಚ್ಚಬೇಕು ಈ ಶ್ಲೋಕನ ಅಂತಂದ್ರೆ ನಾವು ಫೈನಲಿ ಆ ವಸ್ತು, ಆ ಭಗವಂತ ವಸ್ತು ಅಂದರೆ ನಮ್ಮ ಇಷ್ಟ ದೇವತೆ ರೂಪನೂ ತೊಗೋತದ. ಅದು ಚೈತನ್ಯ, ಅದು ವಿಶ್ವವ್ಯಾಪಿ ಇರೋದು, ಅದು ಯಾವ ಬೇಕಾದ ರೂಪನೂ ತೊಗೋಬಹುದು. ಹೀಗಾಗಿ ಅದಕ್ಕೆ ಒಂದು ನಮ್ಮ ಇಷ್ಟ ದೇವತೆಯ ರೂಪವನ್ನು ನಾವು ಕೊಡಬಹುದು. ಫೈನಲಿ ಎಲ್ಲಾನು ಮೀರಿದ್ದು ಇರುವುದು ಅದು ಒಂದು. ಅದಕ್ಕೆ ನಮ್ಮ ಈಗ ಮಧ್ವಸಿದ್ವ ಅಂತ ಏನು ಹೇಳ್ತದ, ಇರುವುದು ಒಬ್ಬನ ಶ್ರೀಹರಿ, ಹರಿ ಸರ್ವೋತ್ತಮ ಅಂತ ಹೇಳ್ತದೆ. ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇರುವುದು ಅನಂತ ರೂಪ ಏನದ ಅದು ಹರಿ ಶ್ರೀಹರಿ ಅಂತನ ಅನ್ಕೋಬಹುದು. ಈಗ ಇಲ್ಲಿ ಒಂದು ಸಣ್ಣ ಕಥೆ ನೋಡಿ ಅದ್ರ ಥ್ರೂ ಈ ಶ್ಲೋಕದ ವಿವರಣೆ ತಿಳ್ಕೊಳಿಕ್ಕೆ ನೋಡೋಣ. ಇಲ್ಲೇ ಗುರುಗಳು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಈಗ ಕೆಲವೊಬ್ಬರು ದ್ವೈತಿಗಳು ಇರ್ತಾರಲ್ಲ, ಕೆಲವೊಬ್ಬರು ಅದ್ವೈತಿಗಳು ಇರ್ತಾರೆ, ಕೆಲವೊಬ್ಬರು ಬೇರೆ ಯಾವುದೋ ಫಿಲಾಸಫಿ ಫಾಲೋ ಮಾಡಬೇಕಾಗಿರ್ತದೆ. ಎಲ್ಲರಿಗೂ ಒಪ್ಪೋವಂಗೆ, ಎಲ್ಲರಿಗೂ ಕನ್ವಿನ್ಸ್ ಆಗೋ ಹಂಗೆ ಗುರುಗಳು ಇಲ್ಲೇ ಶ್ಲೋಕಗಳನ್ನು ಕೊಡ್ಲಿಕ್ಕತ್ತಾರೆ. ಅದನ್ನು ನಮಗೆ ನಮ್ಮ ಪರ್ಸೆಪ್ಷನ್ನು, ನಮ್ಮ ದೃಷ್ಟಿಕೋನದಿಂದ ನಾವು ಅರ್ಥೈಸ್ಕೋಬಹುದು. ಇಲ್ಲೇ ಕಥೆ ನೋಡೋಣ ಒಂದು ಸಣ್ಣದು. ಒಬ್ಬರಿಬ್ಬರು ಗುರು ಶಿಷ್ಯ ಇರ್ತಾರೆ. ಗುರು ಶಿಷ್ಯ ಪರಂಪರೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಭಾಳ ಮಹತ್ವದ. ವೈದಿಕ ಕಾಲದೊಳಗಂತೂ ಗುರು ಶಿಷ್ಯ ಅಂದ್ರೆ ಭಾಳ ನಾವು ಪುರಾಣದೊಳಗೆ ಎಲ್ಲ ಸಂಸ್ಕೃತ ಕಲ್ತಿದ್ರೆ ಸಂಸ್ಕೃತದೊಳಗೆ ಸಂಸ್ಕೃತ ಪಠ್ಯದೊಳಗೆಲ್ಲ ಅವು ಕಥೆಗಳೆಲ್ಲ ಬರೋವು, ಹೆಚ್ಚು ಬರೋವು ಗುರು ಶಿಷ್ಯರ ಸಂವಾದದಿಂದ ಇರ್ತಾವೆ. ಆಮೇಲೆ ಎಷ್ಟೋ ನಚಿಕೇತನ ಕಥೆ ತಗೋರಿ, ಏನೋ ತಗೋರಿ, ಎಲ್ಲನೂ ಬರೋದು ಗುರು ಶಿಷ್ಯರ ಸಂವಾದ ಅಂತಾನೆ. ಈಗ ಹಿಂಗೆ ಗುರು ಶಿಷ್ಯ ಇರ್ತಾರೆ. ಶಿಷ್ಯ ಕೇಳ್ತಾನ, ಗುರುಗಳ ಭಗವಂತನ ನಿಜ ಸ್ವರೂಪ ಏನು? ಅದಕ್ಕೆ ಗುರುಗಳು ಏನು ಮಾಡ್ತಾರೆ, ಸರಿ ನಾನು ನಿಂಗೆ ತಿಳ್ಕೊಳ್ಳೋದದ ಬಾ ಅಂಥೇಳಿ ಅಲ್ಲೇ ಒಂದು ನದಿ ಹರಿತಿರ್ತದೆ. ನದಿ ಹತ್ರ ಕರ್ಕೊಂಡು ಹೋಗಿ ಈ ನದಿ ಎಷ್ಟೆಷ್ಟು ರೂಪದಾಗ ಹರಿತದ ಅಂತ ಕೇಳ್ತಾರೆ. ಆವಾಗ ಶಿಷ್ಯ ಹೇಳ್ತಾನೆ, ಅಲ್ಲೇ ನೋಡ್ರಿ ಅಲ್ಲೊಂದು ಸಣ್ಣ ಗೆರೆ ಅದ. ಆ ಸಣ್ಣ ಗೆರೆ ಒಳಗೆ ಹರಿಯೋ ಮುಂದೆ ನಮ್ಗೆ ಹೆಂಗೆ ಅನ್ನಿಸ್ತದ, ಆ ನದಿ ಸಣ್ಣ ಗೆರೆ ರೂಪ ತೊಗೊಂಡದ ಅಂತ ಅನ್ನಿಸ್ತದ. ಅದು ಹೋದ ಕೂಡಲೇ ಅಲ್ಲೊಂದು ದೊಡ್ಡ ಅಗೂಲನ್ ಜಾಗ ಬಂತು. ಅಲ್ಲಿ ಹರಿಯೋ ಮುಂದೆ ಒಂದು ದೊಡ್ಡ ತಟ್ಟೆ ರೂಪ ತೊಗೊಂಡು ಅಗಲಾಗಿ ದೊಡ್ಡದಾಗಿ ವಿಶಾಲ ಆಗ್ಯದ ಅಂತ ಅನ್ನಿಸ್ತದ. ಅಲ್ಲೇ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹರಿದ ಕೂಡಲೇ ಅಲ್ಲಿ ಸಣ್ಣ ಕಲ್ಲುಗಳು ಭಾಳ ಇರೋದ್ರಿಂದ ಎಲ್ಲ ಕಡೆಯಿಂದ ನೀರು ಹೊರಗೆ ಬರ್ಲಿಕ್ಕತ್ತದ್ರಿಂದ ಒಂದು ಸಣ್ಣದು ಚಿಗುರು ಗಿಡ ಅದೇನೋ ಅದ್ರದ್ದೆಲ್ಲ ಕೊಂಬೆಗಳು ಹೊರಗೆ ಬರ್ಲಿಕ್ಕತ್ತಾವೇನೋ, ಬ್ರ್ಯಾಂಚಸ್ ಹೊರಗೆ ಬರ್ಲಿಕ್ಕತ್ತಾವೇನೋ ಅಂತ ಹಿಂಗೆ ಕಾಣಿಸ್ತದ. ಹಿಂಗೆ ಒಮ್ಮೆ ಗೆರಿ ಥರ ರೂಪ ಕಾಣಿಸ್ತದ, ರೂಪ ತೊಗೋತದ. ಒಮ್ಮೆ ದೊಡ್ಡ ತಟ್ಟೇನೋ ಅನ್ನೋರಂಗೆ ರೂಪ ತೊಗೋತದ, ಒಮ್ಮೆ ಸಣ್ಣ ಚಿಗುರ್ನಂಗೆ ರೂಪ ತೊಗೋತದ, ಒಮ್ಮೊಮ್ಮೆ ಅಗದಿ ವಿಶಾಲ ಬೆದರಿಕೆ ಬರೋಂಗೆ ದೊಡ್ಡ ರೂಪ ತೊಗೋತದ. ಹೌದಾ? ಆವಾಗ ಗುರು ಕೇಳ್ತಾರೆ, ಇವೆಲ್ಲ ರೂಪ ಆದವು, ಅದರ ಮೂಲ ವಸ್ತು ಏನದ? ಅದಕ್ಕೆ ಶಿಷ್ಯ ಹೇಳ್ತಾನೆ, ಮೂಲ ವಸ್ತು ಏನೂ ಇಲ್ಲ, ಅದು ಬರೇ ನೀರು. ಈ ಅಗಲ, ರೌಂಡು, ಚಿಗುರುಗತೆ, ಸಣ್ಣಗೆರಿ ಇವೆಲ್ಲ ರೂಪಗಳು. ಆದರೆ ಅದ್ರದ್ದು ಹಿಂದಿನ ರೂಪಗಳು ಅಂದರೆ ಫಾರ್ಮ್ಸು. ಆದರೆ ಅದ್ರ ಹಿಂದಿನ ರಾ ಮಟೀರಿಯಲ್ ಏನು? ಅದ್ರದ್ದು ಹಿಂದಿನ ರಾ ಮಟೀರಿಯಲ್ ಮೂಲ ಏನದಲ್ಲ, ಅದು ಬರೇ ನೀರು. ಈಗ ಗುರುಗಳು ಕೇಳ್ತಾರೆ, ಈ ನೀರನ್ನು ವರ್ಡ್ಸ್ನಿಂದ ಎಕ್ಸ್ಪ್ಲೇನ್ ಮಾಡು. ಅದನ್ನು ಹೆಂಗೆ ಮಾಡ್ತಿ ಎಕ್ಸ್ಪ್ಲೇನ್ ಮಾಡು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನೀರನ್ನು? ಅದು ಮೃದು ಇರ್ತದೇನು? ಇಲ್ಲ. ಬಿರುಸಿರ್ತದೇನು? ಇಲ್ಲ. ಮತ್ತು ಹೆಂಗಿರ್ತದೆ? ಮುಟ್ಟಿದ್ರೆ ತಂಪು ಹತ್ತದ. ಕೆಲವೊಂದು ಸರ್ತಿ ಕ್ಲಿಯರ್ ಇರ್ತದೆ,
ಹಾಂ, ಒಪ್ಪಬಹುದು. ಹಿಂಗೆ ಶಿಷ್ಯ ಹುಡುಕ್ಲಿಕ್ಕತ್ತಾನ ವರ್ಡ್ಸಿಗೆ ಏನು ಹೇಳಬೇಕು, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ನೀರನ್ನು ಹೆಂಗದ ಹೇಳೋದನ್ನು ವರ್ಡ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ. ಅಷ್ಟೊತ್ತನ ಅವ್ರು ಭಾಳ ಹೊತ್ತು ನಡ್ಕೊಂಡು ಬಿಸಿಲಾಗಿ ಬಂದಿರ್ತಾರೆ. ಗುರುಗಳು ಹೇಳ್ತಾರೆ, ಈಗ ಅದನ್ನು ಕುಡಿ. ಸರಿ, ಅದನ್ನೊಂದು ಲೋಟದಾಗ ತೊಗೊಂಡು ಕುಡ್ದ. ಗುರುಗಳ ಆರಾಮಾಯ್ತು. ಏನು ಆರಾಮಾಯ್ತು? ಇಲ್ಲ, ತಂಪು ಅನ್ನಿಸ್ತು, ಶಾಂತ ಅನ್ನಿಸ್ತು, ಸಮಾಧಾನ ಅನ್ನಿಸ್ತು ಅಂಥೇಳಿ ಹೇಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ಹಂಗೆ ಈ ವಿಶ್ವದ ಮೂಲ ವಸ್ತು ಅಂದ್ರೆ ಅದ ಭಗವಂತ. ಅದನ್ನು ಮಾತಿನಿಂದ ವರ್ಡ್ಸ್ನಿಂದ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿವೇಕ, ಧ್ಯಾನ, ನಾಮಜಪ ಇದರಿಂದ ಎಲ್ಲ ಮನಸ್ಸು ಪ್ಯೂರ್ ಆದಾಗ, ಮನಸ್ಸು ಹೊರಗಿಂದ ಓಡೋದು ಬಿಟ್ಟು, ಹೊರಗಿರೋದು ಬಿಟ್ಟು, ದೃಶ್ಯ ವಸ್ತುಗಳ ಹಿಂದಿರೋದು ಬಿಟ್ಟು ಒಳಗೆ ಸ್ಟೇ ಮಾಡ್ಲಿಕ್ಕೆ ಕಲಿತಾಗ ನಾವು ಈಗ ನೀರನ್ನು ಕುಡ್ದಾಗ ಹೆಂಗೆ ತಂಪಾತು, ಆನಂದ ಆತು, ಸಮಾಧಾನ ಅನ್ನಿಸ್ತು, ಬಾಯಾರಿಕೆ ಆಗಿತ್ತು ಅನ್ನಿಸ್ತದಲ್ಲ, ಹಂಗೆ ನಾವು ಅದನ್ನು ಫೀಲ್ ಮಾಡಬಹುದು ಆ ಭಗವಂತ ವಸ್ತುವನ್ನು. ಅದು ಎಕ್ಸ್ಪೀರಿಯನ್ಸಿಗೆ ಸಿಗೋದು ಹೊರತು ವರ್ಡ್ಸಿಗೆ ಸಿಗಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಅದನ್ನು ನೀವು ಅನುಭವಿಸೇ ತಿಳಿಯಬೇಕು ಅಂತ ಹೇಳಿ ಗುರುಗಳು ಇಲ್ಲಿ ಹೇಳ್ಯಾರ. ಈಗ ನೆಕ್ಸ್ಟ್ ಅಂದ್ರೆ ಶ್ಲೋಕ 149. ಜಗೀ ಪಾಹತಾ ಚರ್ಮಚಕ್ಷೀನ ಲಕ್ಷೆ, ಜಗೀ ಪಾಹತಾ ಜ್ಞಾನಚಕ್ಷೀನ ರಕ್ಷೆ, ಜಗೀ ಪಾಹತಾ ಪಾಹಣೆ ಜಾತ आहे, ಮನಾಸಂತ ಆನಂತ ಶೋಧೂ ನಿಪಾಹೆ. ಭಾವಾರ್ಥ: ಸದ್ವಸ್ತು ಅಥವಾ ಪರಮಾತ್ಮ ವಸ್ತುವನ್ನು ಚರ್ಮಚಕ್ಷುಗಳಿಂದ ನೋಡಲು ಬರುವುದಿಲ್ಲ. ಅದನ್ನು ಕೇವಲ ಜ್ಞಾನಚಕ್ಷುಗಳಿಂದ ನೋಡಲು ಬರುತ್ತದೆ. ಆದರೆ ಆ ನೋಡುವಿಕೆಯು ಎಷ್ಟು ವಿಲಕ್ಷಣವಾಗಿರುತ್ತದೆ ಎಂದರೆ ಅದನ್ನು ನೋಡಲು ಹೋದರೆ ನೋಡುವಿಕೆಯೇ ಕಳೆದು ಹೋಗುತ್ತದೆ. ಹೇ ಮನಸ್ಸೇ, ಆ ಅನಂತ ಸದ್ವಸ್ತುವಿನ ಶೋಧ ಮಾಡು. ಚರ್ಮಚಕ್ಷು ಅಂದ್ರೆ ಫಿಸಿಕಲೈಸ್ ಏನು ನೋಡ್ಬೋದು? ಹೊರಗಿನಿಂದ ಬರೋ ನೇಚರ್ ನೋಡ್ಬೋದು, ಬಿಲ್ಡಿಂಗ್ಸ್ ನೋಡ್ಬೋದು, ಕಾರು ಬಸ್ಸು ನೋಡ್ಬೋದು, ಮನುಷ್ಯರು ನೋಡ್ಬೋದು, ಹೊರಗಿನ ವರ್ಲ್ಡ್ಸ್ ಅಷ್ಟೇ ನೋಡ್ಬೋದು ನಮಗೆ ಕಣ್ಣುಗಳು, ಚರ್ಮಚಕ್ಷುಗಳು. ಆದ್ರೆ ಒಳಗಿನ ಇನ್ನರ್ ಐಸ್, ಜ್ಞಾನಚಕ್ಷು ಅಂದ್ರೆ ನಮಗೆ ನಾಲೆಜ್ ಸಿಗ್ಲಿಕ್ಕತ್ತು, ನಮಗೊಂದು ಜ್ಞಾನ ಬರ್ಲಿಕ್ಕತ್ತು, ಏನದ, ಏನು ಸರಿ, ಏನು ತಪ್ಪು ಅನ್ನೋದು ವಿವೇಚನೆ ಬರ್ಲಿಕ್ಕತ್ತು. ವಿವೇಕದಿಂದ ನಾವು ದೃಶ್ಯ ವಸ್ತುನ ಬದಿಗೆ ಸರಿಸಿ ಒಳಗೆ ಸ್ಟೇ ಮಾಡ್ಲಿಕ್ಕೆ ಕಲೀಲಿಕ್ಕತ್ವಿ. ಆವಾಗ ಒಂದು ಫಿಯರ್ ಹೋತು, ಒಂದು ಇನ್ಸೆಕ್ಯೂರಿಟಿ ಹೋತು, ಒಂದು ಗ್ರೀಡ್ ಹೋತು, ಎಲ್ಲ ಹೋಗಿ ಒಂದು ಶಾಂತ ಸ್ಥಿತಿ, ಒಂದು ಝೀರೋ ಸ್ಟೇಟ್ ಆಫ್ ಮೈಂಡ್. ಆ ಸ್ಟೇಟ್ ಆಫ್ ಮೈಂಡ್ ಒಳಗೆ ಯಾವ ಭಾರನೇ ಇಲ್ಲ, ಮನಸ್ಸಿಗೆ ಯಾವ ವಜ್ಜನೇ ಇಲ್ಲ, ಯಾವ ರೆಸ್ಟ್ಲೆಸ್ನೆಸ್ಸೇ ಇಲ್ಲ. ಒಂದು ಝೀರೋ ಸ್ಟೇಟ್ ಆಫ್ ಮೈಂಡ್ ಯಾವಾಗ ಬಂತು, ಅದನ್ನು ಬರೀ ಫೀಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈಗ ಆ ಸಮಾಧಾನ, ಆ ಶಾಂತಿ, ಆ ಆನಂದ ಇದ್ರೊಳಗೆ ಮನುಷ್ಯ ಒಂದಾಗ್ಬಿಡ್ತಾನೆ, ಅಲ್ಲೇ ಇರ್ಬೇಕು ಅನ್ನಿಸ್ಬಿಡ್ತದೆ. ಹೊರಗಿನ ಪ್ರಪಂಚ ಎಷ್ಟು ಧಾವ್ ಅನ್ನಿಸ್ತದೆ, ಅಲ್ಲೇ ಒಂದಾಗ್ಬಿಡ್ತಾನೆ. ಆವಾಗ ನೋಡೋ ವಸ್ತು ಯಾರು, ನೋಡೋದೇನು, ಒಬ್ಸರ್ವರ್ ಯಾರು, ಒಬ್ಸರ್ವಿಂಗ್ ಥಿಂಗ್ ಏನು, ಎಲ್ಲ ಒಂದಾಗ್ಬಿಡ್ತದೆ ಇಲ್ಲೇ ಅಂಥೇಳಿ ಹೇಳ್ತಾರೆ ಗುರುಗಳು. ಶ್ಲೋಕ 150. न से पीत ना श्वेत ना श्याम काहे, न से व्यक्त अव्यक्त ना नील नाही, मणे दास विश्वासता मुक्ति लाहे, मनासंत अनंत शोधू निपाहे. ಭಾವಾರ್ಥ: ಸದ್ವಸ್ತು ಹಳಿಯದಲ್ಲ, ಬಿಳಿಯಲ್ಲ, ಕಪ್ಪಲ್ಲ, ನೀಲಿಯಲ್ಲ, ದೃಶ್ಯವಲ್ಲ, ಅದೃಶ್ಯವಲ್ಲ. ಸತ್ಪುರುಷರ ಶಬ್ದಗಳ ಮೇಲೆ ಶ್ರದ್ಧೆ ಇಟ್ಟರೆ ಅದರ ದರ್ಶನವಾಗುತ್ತದೆ ಹಾಗೂ ಮೋಕ್ಷವಾಗುತ್ತದೆ. ಹೇ ಮನಸ್ಸೇ, ನೀನು ಆ ಅನಂತ ವಸ್ತುವಿನ ಶೋಧ ಮಾಡು. ಇಲ್ಲೇ ಅದ್ವೈತದ ವಿವರಣೆ ನೋಡಿದ್ರೆ ಹೇಳ್ಕೊತ ಹೋಗ್ತಾರೆ, ಪರಮಾತ್ಮ ಹಂಗಲ್ಲಪ್ಪ, ಹಿಂಗೆ ಕಲರ್ ಇಲ್ಲ, ಗುಣ ರೂಪ ಆದಿ
ಅನಂತ ಇದ್ದಾನ, ಅವನು ನಿರ್ಗುಣ ನಿರಾಕಾರ ಇದ್ದಾನ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮನಸ್ಸಿನ ಬುದ್ಧಿಮಟ್ಟಕ್ಕೆ, ನಮ್ಮ ಮನಸ್ಸಿನ ಅವಸ್ಥೆ ಯಾವ ಅವಸ್ಥೆ ಒಳಗೆ ಅದ ಇಲ್ಲೋ ಅದರೊಳಗೆ ಈ ಜ್ಞಾನ ಮಾರ್ಗ, ಈ ಅದ್ವೈತ ಸಿದ್ಧಾಂತ ಸ್ವಲ್ಪ ನಮಗೆ ಫಾಲೋ ಮಾಡಲಿಕ್ಕೂ ಕಠಿಣ ಅನ್ನಿಸ್ತದ, ಅರ್ಥ ಮಾಡ್ಕೊಳ್ಳಿಕ್ಕೂ ಕಠಿಣ ಅನ್ನಿಸ್ತದ. ಅದಕ್ಕೆ ನಾವು ಹಿಂಗೆ ಇದಕ್ಕೆ ಅರ್ಥ ಕೊಡೋಣ. ಪರಬ್ರಹ್ಮ ಶ್ರೀಹರಿ ಪ್ರತಿಯೊಂದು ಕಡೆನೂ ಇದ್ದಾನ, ಪ್ರತಿಯೊಬ್ಬ ಮನುಷ್ಯೊಳಗೂ ಇದ್ದಾನ, ಪ್ರತಿಯೊಂದು ಜೀವಿಯೊಳಗೂ ಇದ್ದಾನ. ಒಂದು ನೀರೊಳಗೆ ಹುಟ್ಟೋ ಒಂದು ಸಣ್ಣ ನೊರ್ಜೊಳಗೂ ಇದ್ದು ಅದಕ್ಕೂ ಒಂದು ಊಟ ಕೊಡ್ತಾನೆ. ಒಂದು ಎಲ್ಲೋ ಇರೋ ಗಿಡಗಿರ್ತದೆ, ಆ ಗಿಡಗಕ್ಕೆ ಎಲ್ಲೋ ಒಂದು ಆಹಾರ ಇಟ್ಟಿರ್ತಾನೆ. ಅವಕ್ಕೆ ಒಂದೊಂದು ಜೀವಿಗೂ ಒಂದೊಂದು ಥರದ ಆಹಾರ ಸೃಷ್ಟಿ ಮಾಡಿಟ್ಟಾನ. ಇದನ್ನೆಲ್ಲ ಮಾಡಿ ಭಗವಂತ ಇಷ್ಟು ಕೃಪಾಳು ಇರ್ತಾನಲ್ಲ, ಅದು ಭಗವಂತ ಅಂದ್ರೆ ಅವ ವಿಶ್ವ ಚೈತನ್ಯ, ಅವ ಪ್ರತಿ ವಿಶ್ವದ ತುಂಬ ಕಣಕಣದೊಳಗೂ ವ್ಯಾಪಿಸಿರ್ತಾನೆ. ಆದ್ರೆ ಭಕ್ತ ಅವನನ್ನು ರೂಪ ತಗೊಂಡು ಪೂಜೆ ಮಾಡ್ಬೇಕಂತಾನೆ. ಆ ಭಕ್ತನ ಪ್ರೀತಿಗೆ ಅದು ಆ ರೂಪ ಧರಿಸ್ತಾನೆ ಅಂಥೇಳಿ, ಸಣ್ಣನಾದ ಪ್ರಹ್ಲಾದನ ಭಕ್ತಿಗೆ ವಿಶ್ವ ಚೈತನ್ಯ ಭಗವಂತ ಆ ರೂಪವನ್ನು ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಂದ. ನಾವು ಹೆಂಗಿರ್ತೀವಿ, ಯಥಾದೃಷ್ಟಿ ತಥಾ ಸೃಷ್ಟಿ, ನಮ್ಮ ದೃಷ್ಟಿ ಹೆಂಗಿರ್ತದಲ್ಲ ಹಂಗೆ ಸೃಷ್ಟಿ ಇರ್ತದೆ ಅಂಥೇಳಿ ಇಲ್ಲೇ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ಭಗವಂತ ಭಕ್ತರ ಕೈವಾರಿ ಇದ್ದಾನೆ. ಭಕ್ತರು ಯಾವ ರೂಪದೊಳಗೆ ಆ ಪರಮ ತತ್ವವನ್ನು ಭಕ್ತಿ ಮಾಡ್ತಾರೋ, ದಾಸ್ಯ ಮಾಡ್ತಾರೋ, ಆ ಸಗುಣ ರೂಪ ತಗೊಂಡು ಆ ಭಕ್ತನಿಗೆ ಅಪರಿಮಿತ ಆನಂದ ಕೊಡ್ತಾನೆ. ಆ ಆನಂದಕ್ಕೆ ನಾವಿಲ್ಲಿ ಏನಂತ ಹೇಳ್ತೀವಿ, ಆ ಒಂದು ಝೀರೋ ಸ್ಟೇಟ್ ಆಫ್ ಮೈಂಡ್ ಅನ್ನೋದು ಏನಂತ ಹೇಳ್ತೀವಿ, ಅದು ಭಗವಂತನೊಳಗೆ ಒಂದಾಗ್ಬಿಡ್ತದೆ. ಯಾಕಂದ್ರೆ ಆವಾಗ ಅಷ್ಟು ಪ್ರಯತ್ನ ಮಾಡಿ 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 ಆ ಶುದ್ಧ ತತ್ವ ಅದರೊಳಗೆ ನಾವು ಒಂದಾಗ್ಬಿಡ್ತೀವಿ ಅಂಥೇಳಿ ಇಲ್ಲಿ ದ್ವೈತ ಸಿದ್ಧಾಂತದೊಳಗೂ ಶ್ರೀಹರಿಯೊಳಗೆ ಒಂದಾಗೋದು ಅಂದ್ರೆ, ಮೋಕ್ಷ ಕಾಣೋದು ಅಂದ್ರೆ ಏನು, ಆ ಒಂದು ಮನಸ್ಸಿನ ಉನ್ನತ ಸ್ಥಿತಿಯನ್ನು ಮುಟ್ಟೋದು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.